ನಮಸ್ಕಾರ. ಎಷ್ಟೋ ಸತಿ ನಾವು ಬೇರೆಯವರ ಜೀವನವನ್ನು ನೋಡಿ ಕಂಪೇರ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಇಷ್ಟೊಳ್ಳೆ ಮನೆ ಇದೆ, ಗಾಡಿ ಇದೆ, ನನಗೆ ಯಾಕೆ ಹೀಗಿಲ್ಲ ಜೀವನ. ಅವರಿಗೆ ಇಷ್ಟೊಳ್ಳೆ ಸಂಸಾರ ಇದೆ, ನನಗೆ ಯಾಕಿಲ್ಲ. ಅವನಿಗೆ ಒಳ್ಳೆ ಉದ್ಯೋಗ ಇದೆ, ನನಗೆ ಯಾಕಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲರೂ ಖುಷಿಯಾಗಿರ್ತಾರೆ. ಆ ಫೇಸ್ಬುಕ್ ಓಪನ್ ಮಾಡಿದರೆ ನೋಡಬೇಕಪ್ಪ, ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದಲ್ಲ ಒಂದು ವೆಕೇಷನ್ಗೆ ಹೋಗ್ತಾನೆ ಇರ್ತಾರೆ. ನನ್ನ ಜೀವನ ಯಾಕೆ ಹೀಗಿಲ್ಲ ಅಂತೆಲ್ಲ ಕಂಪೇರ್ ಮಾಡ್ಕೊಂಡಿದ್ದೀರಲ್ವಾ. ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ. ನೀವು ಎಷ್ಟೋ ಸತಿ ಫೇಸ್ಬುಕ್ಕಿಗೂ ಇನ್ಸ್ಟಾಗ್ರಾಮ್ಗೂ ನಿಮ್ಮ ಫೋಟೋಗಳನ್ನ ಹಾಕ್ತಾನೆ ಇರ್ತೀರ. ಎಷ್ಟು ಫೋಟೋಗಳನ್ನ ತೆಕ್ಕೋತೀರಾ? ಒಂದು 10 ಆದರೂ ತಗೋತೀರಾ. 10 ತಗೊಂಡು ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 30-40 ಸೆಕೆಂಡ್ ಆದರೂ ತಗೊಂಡು ಎಡಿಟ್ ಮಾಡೋದಾಗಿರಬಹುದು, ಅದಕ್ಕೆ ಫಿಲ್ಟರ್ ಹಾಕೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತೀರಾ. ಯಾವಾಗ ತಾನೇ ನಾವು ತಕ್ಷಣ ಫೋಟೋ ತೆಗೆದು ಹಾಕಿರ್ತೀವಿ? ಇಲ್ಲ ಅಲ್ವಾ. ಆ್ಯಂಗಲ್ಗಳನ್ನೇ ಚೆಕ್ ಮಾಡೋದು. ಹಾಗೆ ಪ್ರತಿ ಸತಿ ನೀವು ಅವ್ರ ಲೈಫ್ ಎಷ್ಟು ಬಣ್ಣದವಾಗಿದೆ ಅಂತ ಅನ್ಕೋತಿರೋ, ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೋತಾ ಹೋಗ್ತೀರಾ. ಯಾವುದು ನಿಜ ಅಲ್ಲ ರೀ. ಮೊದಲಾದರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮನುಷ್ಯನಿಗೆ ಈ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಇದು ಯಾವುದ್ರೂ ಅರ್ಥನೇ ಗೊತ್ತಿರಲಿಲ್ಲ. ಇವತ್ತು ನೀವು ಹಳೆಯ ಕಾಲದವ್ರ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಕೇಳಿ ನಿಮಗೆ ಬೈದು ಕಳಿಸ್ತಾರೆ, ಯಾವ ಡಿಪ್ರೆಷನು, ಯಾವ ಆ್ಯಂಗ್ಸೈಟಿ ಅಂತ. ಆದರೆ ನಾವು ಕಾನ್ಸ್ಟೆಂಟಾಗಿ ಮಾನಸಿಕ ಕಾಯಿಲೆಗೆ ಯಾಕೆ ತುತ್ತಾಗ್ತಾ ಇದ್ದೀವಿ ಗೊತ್ತಾ? ಹೀಗೆ ಇಂತಹದೊಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾಗಿರ್ಬೋದು. ಯಾವಾಗ ನಾವು ಒಬ್ಬರೊಟ್ಟಿಗೆ ಕಂಪ್ಯಾರಿಸನ್ ಮಾಡ್ಕೋತಾ ಹೋಗ್ತೀವೋ, ಸೆನ್ಸ್ ಆಫ್ ಲ್ಯಾಕ್ನೆಸ್ಸನ್ನು ತೋರಿಸ್ತಾ ಹೋಗುತ್ತೆ, ಒಂದು ಶಾಲ್ಯೂನೆಸ್ಸನ್ನು ತೋರಿಸ್ತಾ ಹೋಗುತ್ತೆ. ನಾನು ಸರಿಗಿಲ್ವೇನೋ, ನನಗೆ ಯಾಕೆ ಹೀಗಿಲ್ಲ ಅಂತ ಹೇಳಿ ಸೆಲ್ಫ್ ಡೌಟನ್ನು ನಾವು ಕ್ರಿಯೇಟ್ ಮಾಡ್ಕೋತಾ ಹೋಗ್ತೀವಿ. ಮತ್ತು ಇನ್ನೊಂದು ನೋಡಿ, ಈ ನಡುವೆ ನಾವು ಬೋರ್ ಆಗೋದೇ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ವಿ ನೋಡಿ. ಬೋರ್ಡಮ್ ಅನ್ನೋದು ಕೆಟ್ಟದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತನಗೆ ಬೋರ್ ಆಗಲೇಬೇಕು. ಯಾವಾಗ ಬೋರ್ ಆಗುತ್ತೆ, ಮನುಷ್ಯನಲ್ಲಿ ಕ್ರಿಯೇಟಿವಿಟಿ ಶುರು ಆಗುತ್ತೆ. ಈಗ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಾವು ಬೇಜಾರಾದ ತಕ್ಷಣ ಏನು ಮಾಡ್ತೀವಿ? ಫೇಸ್ಬುಕ್ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ರೀಲ್ಸ್ ಓಪನ್ ಮಾಡೋದು, ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಪ್ರತಿ ಸತಿ ಇದು ಮಾಡಿದಾಗ ನಿಮಗೆ ಒಂದು ಡೋಪಮೈನ್ ಹಿಟ್ ಆಗುತ್ತೆ. ಡೋಪಮೈನ್ ಅಂತ ಹೇಳಿದ್ರೆ, ಈಗ ಮೊದಲಾದರೆ ಯಾವಾಗಲೂ ಬೇಜಾರಾದರೆ ನಾವು ಆಚೆ ಹೋಗ್ತೀವಿ, ಜನಗಳನ್ನು ಮೀಟ್ ಮಾಡ್ತಾ ಇದ್ವಿ. ಇಲ್ಲ ಒಂದು ಬ್ಯಾಂಕಿಗೆ ಹೋಗೋದು, ಜನಗಳನ್ನು ನಾವು ಫಿಸಿಕಲಾಗಿ ಮುಟ್ತಾ ಇದ್ವಿ, ಮೀಟ್ ಆಗ್ತಿದ್ವಿ, ಒಂದು ಕೆಮಿಸ್ಟ್ರಿ ಬೆಳೀತಾ ಇತ್ತು. ಆದರೆ ಸದಾ ನೀವಾಯಿತು, ನಿಮ್ಮ ಮೊಬೈಲ್ ಆಯಿತು ಅಂತ ಯಾವಾಗ ಕೂತ್ಕೋತಾ ಹೋಗ್ತಿರೋ, ನಿಮಗೆ ಲೋನ್ಲಿನೆಸ್ ಅನ್ನೋದು, ಒಂಟಿತನ ಅನ್ನೋದು ಕಾಡ್ತಾ ಹೋಗುತ್ತೆ. ಮನುಷ್ಯನ ದೊಡ್ಡ ಶತ್ರು ಯಾವುದಪ್ಪ ಅಂತ ಹೇಳಿದ್ರೆ ಒಂಟಿತನ. ಹಾಗಾಗಿ ಈ ಮೊಬೈಲಿಂದ ಆದಷ್ಟು ಡಿಟಾಕ್ಸಿಫಿಕೇಷನನ್ನು ತಗೊಳ್ತಾ ಹೋಗಿ. ಒಂದು ಸ್ವಲ್ಪ ದಿನ ನಿಮ್ಮ ಮೊಬೈಲನ್ನು ಒಂದು 1 ಅವರ್ ಆದರೂ 2 ಅವರ್ಸ್ ಆದರೂ ಮೊಬೈಲನ್ನು ಬೇಕಂತಲೇ ಬಿಟ್ಟಿರೋದಾಗಿರ್ಬೋದು, ಬುಕ್ಕನ್ನು ಓದೋದಾಗಿರ್ಬೋದು, ಫ್ಯಾಮಿಲಿ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಳ್ಳೋದಾಗಿರ್ಬೋದು. ಅಟ್ಲೀಸ್ಟ್ ಒಂದು ವಾಕ್ ಆದರೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡಿ. ಒಂದು ಮೀಲ್ ಆದರೂ, ಒಂದು ಊಟ ಆದರೂ, ಬೆಳಗ್ಗೆ ಬ್ಯುಸಿ ಇರ್ತೀರಾ, ಮಧ್ಯಾಹ್ನ ಬ್ಯುಸಿ ಇರ್ತೀರಾ, ಅಟ್ಲೀಸ್ಟ್ ರಾತ್ರಿ ನಿಮ್ಮ ಮನೆಯವರೊಟ್ಟಿಗೆ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಮನೆಯ ಸಂಗಾತಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೇಗಿತ್ತು ನಿನ್ನ ದಿನ ಅನ್ನೋದನ್ನು ಕೇಳ್ತಾ ಹೋಗಿ. ಕೆಲವೊಮ್ಮೆ ಅವರಿಗೆ ಬ್ಯಾಡ್ ಡೇ ಇರುತ್ತೆ, ಎಮೋಷ್ನಲ್ ಡಿಪೆಂಡೆನ್ಸಿ ಇರುತ್ತೆ. ನೋಡಿ, ಯಾವ ಸಂಬಂಧ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೋ ಆ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲ್ವೋ ಆ ಸಂಬಂಧಕ್ಕೆ ಅರ್ಥನೇ ಇರಲ್ಲ ಅಲ್ವಾ. ಹಾಗಾಗಿ ಆ ಎಮೋಷ್ನಲ್ ಇಂಟಿಮೆಸಿಯನ್ನು ಬೆಳೆಸ್ಕೊತಾ ಹೋಗಿ. ಫಿಸಿಕಲ್ ಇಂಟಿಮೆಸಿ ತಾನಾಗೇ ಬೆಳೀತಾ ಹೋಗುತ್ತೆ. ಯಾವಾಗ ಎಮೋಷ್ನಲ್ ಇಂಟಿಮೆಸಿ ಇರುತ್ತೋ ಆ ಫಿಸಿಕಲ್ ಇಂಟಿಮೆಸಿಗೂ ಒಂದು ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಗಳನ್ನು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗಳನ್ನು ಕೆಡ್ಸ್ಕೊತಾ ಹೋಗ್ಬೇಡಿ. ನೋಡಿರಿ, ಈಗ ನಾನು ನನ್ನ ಗಂಡ ಜಗಳ ಆಡ್ತೀನಿ ಅಂತ ಹೇಳಿದರೆ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ. ಆಬ್ವಿಯಸ್ಲಿ ನನ್ನ ಲೈಫ್ ಚೆನ್ನಾಗಿರೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅಥವಾ ನನ್ನ ಕೆಟ್ಟ ಫೋಟೋನ ನಾನು ಹಾಕ್ತೀನ? ಇಲ್ಲ, ಚೆನ್ನಾಗಿರೋ ಫೋಟೋನೇ ಹಾಕ್ತಾ ಹೋಗ್ತೀನಿ. ಟ್ರಾವೆಲ್ ಮಾಡೋದನ್ನು ಹಾಕ್ತಾ ಹೋಗ್ತಾರೆ, ಎಲ್ಲವನ್ನು ನೋಡ್ತಾ ಇರ್ತೀವಿ. ಎಷ್ಟು ಅದ್ಭುತವಾಗಿದೆ, ನನ್ನ ಜೀವನ ಯಾಕಿಲ್ಲ ಅಂತ ಹೇಳ್ಬೋದು. ನೋಡಿ, ಅವರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರ್ಬೋದು, ಯಾರಿಗೆ ಗೊತ್ತು, ಅವರಿಗೆ ಫೇಲ್ಡ್ ಮ್ಯಾರೇಜ್ ಇರ್ಬೋದು. ಆ ಇನ್ಸೆಕ್ಯೂರಿಟಿಯಲ್ಲಿ ಅವರು ತೋರಿಸ್ಕೊಳ್ಳಿಕ್ಕೆ ಎಲ್ಲ ಕಡೆ ನಾನು ಚೆನ್ನಾಗಿದ್ದೀನಿ ಅಂತ ಪ್ರೂವ್ ಮಾಡಲಿಕ್ಕೆ ಗಂಡ ಹೆಂಡತಿ ಫೋಟೋ ಹಾಕ್ತಾ ಇರ್ಬೋದು. ಆದರೆ ಇಂತಹ ಒಂದು ಆಮಿಷಕ್ಕೆ ನೀವು ಒಳಗಾಗಿ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳೋಕೆ ಹೋಗಬೇಡಿ, ನೀವು ಕಮ್ಮಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅದ್ರ ಬದಲಾಗಿ ನಿಮ್ಮ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಸೆಲ್ಫ್ ಜರ್ನಲಿಂಗನ್ನು ಮಾಡಿ. ಯಾವ ವಿಷಯದಲ್ಲಿ ನಾನು ಇಂಪ್ರೂವ್ ಆಗಬೇಕು, ಹೇಗೆ ನನ್ನ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡ್ಕೋಬೇಕು, ಹೇಗೆ ನನ್ನ ಫೈನಾನ್ಷಿಯಲ್ ಸ್ಟೇಟಸನ್ನು ಇಂಪ್ರೂವ್ ಮಾಡ್ಕೋಬೇಕು, ಯಾವ ಹೊಸ ವಿಷಯವನ್ನು ಕಲಿಬೇಕು. ಯಾಕಂತ ಹೇಳಿದ್ರೆ ನೋಡಿ, ಎಷ್ಟೋ ಸತಿ ಸಣ್ಣ ವಯಸ್ಸಲ್ಲಿ ನಮಗೆ ಸಂಗೀತ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಆಗಿರಲ್ಲ. ನಮ್ಮ ಹಣಕಾಸಿನ ಆರ್ಥಿಕ ಅಭಾವಕ್ಕೆ ಆಗಿರ್ಬೋದು, ಏನೋ ಒಂದು ಹಲವಾರು ಕಾರಣಕ್ಕೆ ಅದನ್ನು ಈಗ ಕಲಿತಾ ಹೋಗಿ. ಪೇಂಟಿಂಗ್ ಮಾಡೋದಾಗಿರ್ಬೋದು, ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಹೀಗೆ ನಿಮ್ಮನ್ನು ನೀವು ರೀಡಿಸ್ಕವರ್ ಮಾಡ್ಕೋತಾ ಬನ್ನಿ. ನೋಡಿ, ಎಲ್ಲವೂ ಅಪ್ಡೇಟೆಡ್ ಬೇಕು ನಮಗೆ. ನಮ್ಮನ್ನು ನಾವು ಯಾಕೆ ಅಪ್ಡೇಟ್ ಮಾಡ್ಕೋಬಾರ್ದು? ಹೇಗೆ ನಿಮ್ಮ ಮೊಬೈಲ್ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ಕೋತಾ ಹೋಗ್ತಿರೋ, ಹೊಸ ಸ್ಕಿಲ್ಲನ್ನು ಕಲಿಯೋದಾಗಿರ್ಬೋದು, ಹೊಸ ಆಟವನ್ನು ಕಲಿಯೋದಾಗಿರ್ಬೋದು, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಎಲ್ಲವನ್ನು ಮಾಡ್ತಾ ಹೋಗಿ. ಮನೆಯಿಂದ ದಯವಿಟ್ಟು
ಬಿಟ್ಟು ಆಚೆ ಬನ್ನಿ. ಮೊಬೈಲಿಗೆ ಗ್ಲೂ ಆಗ್ತಾ ಇರಬೇಡಿ. ಯಾಕಂತ ಹೇಳಿದ್ರೆ ಮೊಬೈಲ್ ಅನ್ನೋದು ನಿಮ್ಮನ್ನು ತಿಂತಾ ಬರ್ತಾ ಇದೆ. ಎಷ್ಟೊಂದು ಬೇಡದ ವಿಷಯಗಳನ್ನು ನಾವು ಕೇಳ್ತಾ ಹೋಗ್ತಾ ಇದೀವ್ರಿ. ಅದೆಲ್ಲ ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಕೇಳ್ತಾ ಹೋಗಿ. ಎಲ್ಲೋ ಯಾವುದೋ ಪ್ರಪಂಚದ ಮೂಲೆಯಲ್ಲಿ ಏನೋ ಆಗ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಅಂತಹ ಒಂದು ನ್ಯೂಸನ್ನು ನೋಡೋದು, ಅಂಥದ್ದೊಂದು ಸುದ್ದಿಯನ್ನು ಕೇಳೋದು, ಯಾರ್ದೋ ಮನೆ ಬಗ್ಗೆ ಕೇಳೋದು, ಇದೆಲ್ಲವೂ ಏನಾಗ್ತಾ ಹೋಗುತ್ತೆ ಗೊತ್ತಿಲ್ಲದೆ ನಮ್ಮ ಎನರ್ಜಿಯನ್ನು ತಿಂತಾ ಹೋಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಪಾಸಿಟಿವ್ ಅಫರ್ಮೇಷನಿಂದ ಶುರು ಮಾಡಿ, ನಿಮ್ಮ ಬಗ್ಗೆ ನೀವು ಒಳ್ಳೆ ಥಾಟನ್ನು ಹೇಳ್ಕೊತಾ ಹೋಗಿ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲನ್ನು ನೋಡೋದಾಗಿರ್ಬೋದು, ಫೇಸ್ಬುಕ್ ನೋಡೋದಾಗಿರ್ಬೋದು, ನ್ಯೂಸ್ ಪೇಪರನ್ನು ಅವಾಯ್ಡ್ ಮಾಡಲಿಕ್ಕಾದರೆ ಬೆಳಗ್ಗೆ ಅವಾಯ್ಡ್ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಬೇಡದ ವಿಷಯಗಳನ್ನು ಕೇಳಿ 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 ನಮ್ಮ ದಿನ ಹಾಳಾಗ್ತಾ ಹೋಗುತ್ತೆ. ಸೊ ಬೆಳಗ್ಗೆ ಯಾವ ಯೋಚನೆಯಲ್ಲಿ ಇರ್ತಿರೋ, ನಿಮಗೆ ಏನಂತ ಹೇಳಿದ್ರೆ ಬೆಳಗ್ಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಖಾಲಿ ಪೇಪರ್ ಥರ, ಕ್ಯಾನ್ವಸ್ ಥರ, ಅದಕ್ಕೆ ಏನನ್ನು ಹಾಕ್ತಾ ಹೋಗ್ತಿರೋ ಅದು ನಿಮ್ಮ ಮನಸ್ಸಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಒಳ್ಳೆ ವಿಷಯಗಳನ್ನು ಕೇಳ್ತಾ ಹೋಗಿ, ಒಳ್ಳೆ ವಿಷಯಗಳನ್ನು ಮಾತಾಡ್ತಾ ಹೋಗಿ, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.